ಒಬ್ಬ ಪುರುಷ ದೇವರು ತನ್ನ ಎಡತೊಡೆಯನ್ನು ಪತ್ನಿಯ ಸ್ಥಾನವನ್ನಾಗಿ ಹಾಗೆ ತನ್ನ ಬಲ ತೊಡೆಯನ್ನು ಮಕ್ಕಳ ಸ್ಥಾನವನ್ನಾಗಿ ಕೊಟ್ಟಿರ್ತಾರೆ. ಯಾವುದೇ ಒಂದು ಗಂಡು ದೇವರು ಅವರ ಎಡತೊಡೆಯನ್ನು ಮಡಚಿಕೊಂಡು ಕೂತಿದ್ದಾರೆ ಅಂದರೆ ಅಲ್ಲಿ ಅವರ ಹೆಂಡತಿ ಕೂತಿದ್ದಾರೆ ಎಂದು ಅರ್ಥ. ಉದಾಹರಣೆಗೆ ಲಕ್ಷ್ಮೀ ನರಸಿಂಹ ಹಾಗೆ ಶಿವ ಪಾರ್ವತಿಯ ವಿಗ್ರಹವನ್ನು ನೋಡಿ ದೇವರು ಎಡತೊಡೆಯ ಮೇಲೇ ಪತ್ನಿಯನ್ನು ಕುಂಡಿಸಿಕೊಂಡಿರ್ತಾರೆ. ಅದೇ ರೀತಿ ಬಲತೊಡೆಯನ್ನು ತನ್ನ ಮಕ್ಕಳಿಗೆ ಸ್ಥಾನವನ್ನಾಗಿ ಮಾಡಿಕೊಟ್ಟಿರ್ತಾರೆ. ನಾವು ನೋಡಿರ್ಬೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ಎಡತೊಡ ಮೇಲೇ ಯಾವಾಗಲೂ ಲಕ್ಷ್ಮೀ ದೇವಿ ಕೂತ್ಕೊಂಡಿರ್ತಾರೆ. ಅದೇ ರೀತಿ ಶಿವನ ವಿಗ್ರಹವನ್ನು ನೋಡೋದಾದರೆ ಗಣೇಶನನ್ನು ಶಿವ ತನ್ನ ಬಲತೊಡ ಮೇಲೇ ಕುಣಿಸ್ಕೊಂಡಿರ್ತಾರೆ. ಆದರೆ ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿಯು ಬ್ರಹ್ಮಚಾರಿಯಾಗಿರೋದ್ರಿಂದ ತಮ್ಮ ಎರಡೂ ಕಾಲುಗಳನ್ನು ಮಡಚಿಕೊಂಡು ಯಾರಿಗೂ ಜಾಗ ನೀಡಿಲ್ಲ. ಆದ್ದರಿಂದ ತಮ್ಮ ಎರಡು ಮೊಣಕಾಲನ್ನು ಯೋಗ ಪಟ್ಟಿಯಿಂದ ಬಂಧಿಸಿಕೊಂಡಿದ್ದಾರೆ. ಬೇರೆಲ್ಲ ದೇವರು ಸಿಂಹಾಸನದ ಮೇಲೋ ಅಥವಾ ಪುಷ್ಪಾಸನದ ಮೇಲೋ ತಮ್ಮ ಸೊಂಟದ ಬಲವನ್ನು ಬಳಸಿಕೊಂಡು ಕೂತಿಕೊಂಡಿದ್ರೆ ಅಯ್ಯಪ್ಪ ಸ್ವಾಮಿಯು ಪೀಠ ಅಥವಾ ಪಾದಗಳ ಮೇಲೆ ಕುಂತ್ಕೊಂಡಿದ್ದಾರೆ. ಈ ಥರ ಕೂರಲು ಎಲ್ಲರಿಂದ ಆಗೋದಿಲ್ಲ. ಎಲ್ಲೋ ಕೆಲವು ಯೋಗಿಗಳು ಮಾತ್ರ ಈ ಭಂಗಿಯಲ್ಲಿ ಕೂರಬಹುದು ಅಷ್ಟೇ.